ಸ್ನೇಹಿತರೆ, ಆರ್ಮಿಯಲ್ಲಿ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರ್ತಾರೆ. ಇದ್ರಾಗ ಹಲವಾರು ಪೋಸ್ಟ್ಗಳನ್ನು ಕರೆದಿರ್ತಾರೆ. ಎಲೆಕ್ಟ್ರಿಷಿಯನ್ ಮತ್ತು ಅದೇ ರೀತಿಯಾಗಿ ಟೆಲಿಕಾಮ್ ಮೆಕ್ಯಾನಿಕ್ ಮತ್ತು ಫಾರ್ಮಾಸ್ಟಿಕ್, ಲೋವರ್ ಡಿವಿಷನ್ ಕ್ಲರ್ಕ್, ಫೈರ್ಮೆನ್, ಫೈರ್ ಇಂಜಿನ್ ಡ್ರೈವರ್, ಈ ರೀತಿಯಾಗಿ ಬಹಳ ರೀತಿ ಹುದ್ದೆಗಳು ಇರ್ತಾವೆ. ಟ್ರೇಡ್ಸ್ಮನ್, ವೆಲ್ಡರ್, ಪಿಟ್ಟರ್, ಇವು ಒಂದೊಂದು ಪೋಸ್ಟ್ಗೆ ಒಂದೊಂದು ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಇರ್ತಾವೆ. ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ಎಲ್ಲಿ ಪ್ಲೇಸ್ ಆಫ್ ವರ್ಕ್ ಇರ್ತದೆ ಅಂತ ನೋಡೋದಾದ್ರೆ, ಈಗ ಎಲೆಕ್ಟ್ರಿಷಿಯನ್ ಇದಕ್ಕೇನಾದರೂ ಅರ್ಜಿ ಹಾಕಿದ್ರೆ ನೀವು ಮೀರತ್ ಉತ್ತರ ಪ್ರದೇಶ ಒಳಗೆ ನಿಮ್ಮದು ಪೋಸ್ಟ್ ಇರ್ತೈತಿ. ಮತ್ತು ನೀವು ಇದನ್ನು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕಾಕತಿ. ಇಲ್ಲಿ ನೋಡ್ಬೋದು ಈಗ ಎಲೆಕ್ಟ್ರಿಷಿಯನ್ಗೆ ಏನಾದರೂ ನೀವು ಅರ್ಜಿ ಹಾಕಿದ್ರಿ ಅಂದ್ರೆ ಟು ಅಡ್ರೆಸ್ನಲ್ಲಿ ಈ ಹೆಸರು ಹಾಕಬೇಕಾಕೈತಿ. ಫ್ರಾಮ್ ಒಳಗೆ ನಿಮ್ದು ಇರಬೇಕಾಕೈತಿ ಮತ್ತು ಟು ಒಳಗೆ ಇವ್ರ ಅಡ್ರೆಸ್ ಹಾಕಬೇಕಾಕೈತಿ. ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿಯಾಗಿ ಹಾಕ್ಬೇಕಂತ. ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಷಿಯನ್ಗೆ ಇದು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡೋದಾದರೆ ಟೋಟಲಾಗಿ ಒಂದು ವೇಕೆನ್ಸೀಸ್ ಇರ್ತೈತಿ. ಅದರೊಳಗೆ UR ಒಳಗೆ ಇರ್ತೈತಿ. ಮತ್ತು ಅದೇ ಎರಡನೇದು ನೋಡ್ಬೋದು ಇಲ್ಲಿ ಟೆಲಿಕಾಮ್ ಮೆಕ್ಯಾನಿಕ್ನಲ್ಲಿ, ಇದರಲ್ಲಿ ಕೂಡ ಟೋಟಲ್ ಒಂದು ವೇಕೆನ್ಸಿ ಇರ್ತೈತಿ. ಅದು UR ಒಳಗೆ ಇರ್ತೈತಿ. ಮತ್ತು ಫಾರ್ಮಾಸ್ಟಿಕ್ ನೋಡ್ಕೋದಾದರೆ ಲೋವರ್ ಡಿವಿಷನ್ ಕ್ಲರ್ಕ್, ಫೈರ್ಮೆನ್, ಈ ರೀತಿಯಾಗಿ ನೀವು ನೋಡ್ಕೋಬೋದು. ಟೋಟಲಾಗಿ 11 ವೇಕೆನ್ಸೀಸ್ ಕರೆದಿರ್ತಾರೆ. ಫೈರ್ಮೆನ್ನಲ್ಲಿ 2 ವೇಕೆನ್ಸೀಸ್ ಇರ್ತಾವೆ. ಇವು ಕ್ಯಾಟಗರಿ ವೈಸ್ ನೀವು ಚೆಕ್ ಮಾಡ್ಕೊರಿ. ಮತ್ತು PDF ಏನಾದರೂ ನೀವು ನೋಡ್ಕೋತಿದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು PDF ನೋಡ್ಕೋಬೋದು. ಎಲೆಕ್ಟ್ರಿಷಿಯನ್ನಲ್ಲಿ 10 ಪೋಸ್ಟ್ ಕರೆದಿರ್ತಾರೆ ಮತ್ತು ಪಿಟ್ಟರ್ನಲ್ಲಿ 3 ಪೋಸ್ಟ್ ಇರ್ತಾವೆ. ವೆಲ್ಡರ್ನಲ್ಲಿ 4 ಪೋಸ್ಟ್, ಟ್ರೇಡ್ಸ್ಮನ್ ಮೇಟ್ನಲ್ಲಿ 54 ಪೋಸ್ಟ್, ಈ ರೀತಿಯಾಗಿ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇವು ಎಲ್ಲೆಲ್ಲಿ ಪೋಸ್ಟ್ ಅಂತ ಅಲಹಾಬಾದ್ ಉತ್ತರ ಪ್ರದೇಶ ಒಳಗೆ ಇರ್ತಾವೆ ನಂಬರ್ ಆಫ್ ಪೋಸ್ಟ್. ಇದು ಮತ್ತು ಕರ್ನಾಟಕ ವೆಸ್ಟ್ ಬೆಂಗಾಳ ಒಳಗೆ ಇವು ನಂಬರ್ ಆಫ್ ಪೋಸ್ಟಿಂಗ್ ಇರ್ತಾವೆ. ಟ್ರೇಡ್ಸ್ಮನ್ ಮೇಟ್ನಲ್ಲಿ ನೋಡ್ಬೋದು 13 ಪೋಸ್ಟ್ ಇರ್ತಾವೆ. ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ 3 ಪೋಸ್ಟ್, ಶಾಪ್ ಕೀಪರ್, ಫೈರ್ಮನ್, ಬಾರ್ಬರ್, ಅದೇ ರೀತಿ ಫಿಟ್ಟರ್, ಮೆಷಿನಿಸ್ಟ್, ಈ ರೀತಿಯಾಗಿ ಟೋಟಲ್ ಹಲವಾರು ರೀತಿ ಹುದ್ದೆಗಳನ್ನು ಕರೆದಿರ್ತಾರೆ. ಈ PDF ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಕ್ಯಾಟಗರಿ ವೈಸ್ ಪೋಸ್ಟ್ಗಳನ್ನು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೇಕಾಕೈತಿ. ಯಾಕಂದ್ರೆ ಒಂದೊಂದಕ್ಕೆ ಹೇಳ್ಕೊತ ಕೂತೀನಿ ಅಂದ್ರೆ ವೀಡಿಯೋ ಭಾಳ ಅಂದ್ರೆ ಭಾಳ ಹಂಗೆ ಆಕೈತದ. ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬರ್ತದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ದೆಹಲಿ, ಗುಜರಾತ್, EMS ಸ್ಕೂಲ್, ವಿಧೋರ್, ಈ ರೀತಿಯಾಗಿ ಇರ್ತಾವೆ. ಆಗ್ರಾ, ಜಬಲ್ಪುರ್, ಈ ರೀತಿಯಾಗಿ ನಿಮ್ಮ ಎಕ್ಸಾಮ್ ಸೆಂಟರ್ಗಳು ಬರ್ತಾವೆ. ಇಲ್ಲಿ ನೋಡ್ಬೋದು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ. ನೀವು ಫಾರ್ಮೆಟಿಕ್ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದಿದ್ರೆ ಅಂದ್ರೆ ಸೆಕೆಂಡ್ PUC ಪಾಸಾಗಿರಬೇಕು. ಅದ್ರಾಗ ಡಿಪ್ಲೊಮಾ ಇನ್ ಫಾರ್ಮರ್ಸಿ ಇದನ್ನು ಕಂಪ್ಲೀಟ್ ಮಾಡಿರ್ಬೇಕಾಕೈತಿ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಎಲೆಕ್ಟ್ರಿಷಿಯನ್ ನೋಡ್ಕೋಬೋದು. ಇಲ್ಲಿ ಇದಕ್ಕೆ ಸೆಕೆಂಡ್ PUC ಪಾಸಾದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ದ ಸರ್ಟಿಫಿಕೇಟ್ ಇರಬೇಕಾಕೈತಿ ನಿಮ್ದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇರಬೇಕಾಕೈತಿ. ಮತ್ತು ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಮೆಕ್ಯಾನಿಕಲ್ ನೋಡೋದಾದರೆ ಇದಕ್ಕೂ ಕೂಡ ಸೆಕೆಂಡ್ PUC ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇನಾರ ಆಗಿದ್ದಿಲ್ಲ ಅಂದರೆ BSc ಕಂಪ್ಲೀಟ್ ಆಗಿರಬೇಕಾಕೈತಿ. ಅದ್ರ ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡು ಪಾಸಾದರೂ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇವೆಲ್ಲ ಚೆಕ್ ಮಾಡ್ಕೊಂಡು ಟ್ರೇಡ್ಸ್ಮನ್ 10th ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 3 ಇಯರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡಿರ್ಬೇಕಾಕೈತಿ. ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ ಇದಕ್ಕೂ ಕೂಡ ಸೆಕೆಂಡ್ PUC ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ 10 ಮಿನಿಟ್ಸ್ ಒಳಗೆ 80 ವರ್ಡ್ ಪರ್ ಮಿನಿಟ್ ಅವ್ರು ಟೈಪಿಂಗ್ ಮಾಡಬೇಕಾಕೈತಿ. ಮತ್ತು ಟ್ರಾನ್ಸ್ಕ್ರಿಪ್ಷನ್ ಕೂಡ ಮಾಡಬೇಕಾಕೈತಿ. ಪಿಟ್ಟರ್ನಲ್ಲಿ ನೋಡೋದಾದರೆ ಇದಕ್ಕೆ ITI ಸರ್ಟಿಫಿಕೇಟ್ ಇರಬೇಕಾಕೈತಿ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಸ್ಟೋರ್ ಕೀಪರ್ ಹುದ್ದೆಗಳಿಗೆ ನೀವು ಜಸ್ಟ್ ಸೆಕೆಂಡ್ PUC ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಜನ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಇಲ್ಲಿ ನೋಡ್ಬೋದು ಸಿವಿಲ್ ಮೋಟಾರ್ ಡ್ರೈವರ್ನಲ್ಲಿ ಇದಕ್ಕೂ ಕೂಡ ಜಸ್ಟ್ 10th ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಕೈತಿ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಟ್ರೇಡ್ಸ್ಮನ್ ಮೇಟ್ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಜಸ್ಟ್ 10th ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ರೀತಿ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಏನು ಕೇಳಿರೋದಿಲ್ಲ. ಇದಕ್ಕೆ ಯಾರ್ದೆಲ್ಲ ಜಸ್ಟ್ 10th ಪಾಸಾಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಇದು ಸ್ಯಾಲ್ರಿ ಕೊಟ್ಟಿರ್ತಾರೋ ನೀವು ಸ್ಯಾಲ್ರಿ ಬೇಕಾದ್ರೆ ಚೆಕ್ ಮಾಡ್ಕೋರಿ. ಈ PDF ಕೊಟ್ಟಿರ್ತೀನಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡ್ಬೋದು ಇಲ್ಲಿ ಎಷ್ಟು ವಯಸ್ಸಿದ್ದಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇದು ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ 25 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಮತ್ತು ವಯಸ್ಸಿನಲ್ಲಿ ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿರ್ತಾರೆ.
ಮತ್ತು ಪವರ್ ಇಂಜಿನ್ ಡ್ರೈವ್ ನೋಡೋದಾದ್ರೆ ಇದು ಕನಿಷ್ಠ 18 ಮತ್ತು ಗರಿಷ್ಠ 30 ವರ್ಷ ಇರ್ತದೆ ಇದಕ್ಕೆ. ಮತ್ತು SC STದವ್ರಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೋ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೂ ಕೂಡ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತು ಪರ್ಸನ್ ವಿಚ್ ಬೆಂಚ್ಮಾರ್ಕ್ ಡಿಸಬಿಲಿಟಿದವರಿಗೆ 10 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಕೊಟ್ಟಿರ್ತಾರೆ. ಎಕ್ಸ್ ಸರ್ವಿಸ್ನದವರಿಗೆ ಅವರಿಗೂ ಕೂಡ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಕನಿಷ್ಠ 18 ವರ್ಷ ಯಾರಿಗಾಗಿರ್ತೈತಿ ಅಂಥವ್ರದ್ದು ಎಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಕೈತಿ. ಮತ್ತು ಹೈಟ್ ನೋಡ್ಬೋದು ಇಲ್ಲಿ ಕನಿಷ್ಠ 165 ಸೆಂಟಿಮೀಟರ್ ಹೈಟ್ ಇರಬೇಕಾಕೈತಿ. ಮತ್ತು ಈ ಚೆಸ್ಟ್ ನಾರ್ಮಲ್ 81.5 ಸೆಂಟಿಮೀಟರ್ ಇರಬೇಕಾಕೈತಿ. ಮತ್ತು ಎಕ್ಸ್ಪೆಂಡ್ ಮಾಡಿದಾಗ 85 ಸೆಂಟರ್ ಇರಬೇಕಾಕೈತಿ. ವೇಟ್ ನೋಡ್ಬೋದು ಇಲ್ಲಿ 50 kg ವೇಟ್ ಇರಬೇಕಾಕೈತಿ. 63.5 kg ಇಲ್ಲಿ ನೋಡ್ಬೋದು ಟೈಮಿಂಗ ಎಷ್ಟಂದ್ರೆ 180 ಮೀಟ್ರ್ ಓಡಬೇಕಾಕೈತಿ. ಎಷ್ಟು ಅದು ನೋಡೋದಾದ್ರೆ 90 ಸೆಕೆಂಡ್ ಒಳಗೆ ಹೋಗ್ಬೇಕಾಕೈತಿ. ಮತ್ತು ಡಿಚ್ ನೋಡ್ಬೋದು 2.7 ಡಿಚ್ ಹೊಡಿಬೇಕಾಕೈತಿ. ಈ PDF ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನೋ ಅಲ್ಲಿ ನೀವು ನೋಡ್ಕೋಬೋದು. ಮತ್ತು ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಫಾರ್ಮ್ ತಿಳಿಸ್ಕೊಡ್ತಾನೋ. ಇಲ್ಲಿ ನೋಡ್ಬೋದು ಎಕ್ಸಾಮ್ ನೀವು ನೋಡ್ಕೋರಿ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತೈತೆ ಅಂತ. ಇಲ್ಲಿ ನೋಡ್ಬೋದು ಈ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕಾಕೈತಿ. ಇಲ್ಲಿ ನೋಡ್ಬೋದು 1 ಫಾರ್ಮ, ಅದೇ ರೀತಿಯಾಗಿ 2 ಫಾರ್ಮ, 3, 4, 5 ಇವು 5 ಫಾರ್ಮ್ ಇರ್ತಾವೆ. ಇವು 5 ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡು ಈ ಫಾರ್ಮ್ಗಳನ್ನ ಫಿಲಪ್ ಮಾಡಬೇಕಾಕೈತಿ. ನಿಮ್ಮ ಹೆಸರು, ನಿಮ್ಮ ಅಪ್ಪರ ಹೆಸರು ಮತ್ತು ರಿಲೀಸ್ ಟೌನ ಈ ರೀತಿಯಾಗಿ ಇಲ್ಲಿ ಫೋಟೋ, ಸಿಗ್ನೇಚರ, ಪ್ಲೇಸ ಇವುಗಳನ್ನೆಲ್ಲ ಫಿಲಪ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಕೈತಿ. ಅದನ್ನು ಪೋಸ್ಟ್ ಮುಖಾಂತರ ಹಾಕಬೇಕಾಕೈತಿ. ಅದನ್ನ ಸ್ಪೀಡ್ ಪೋಸ್ಟ್ ಆಯ್ತು ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂತಂದ್ರೆ ಇದಕ್ಕೆ ಆರ್ಡಿನರಿ ಪೋಸ್ಟ್ ಹಾಕಬೇಕಾಕೈತಿ. ಅವ್ರನ್ನೂ ಹೇಳ್ರಿ ಅಲ್ಲಿ ಹಾಕೋ ಮುಂದೆ ಅಂಚೆ ಕಚೇರಿ ಒಳಗೆ ಆರ್ಡಿನರಿ ಪೋಸ್ಟ್ ಮಾಡತ್ತಂತ ಹೇಳ್ರಿ.